ಶ್ರೀ ಸಾರರೂಪ ಗುರುಚರಿತ್ರೆ 27ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಮುಂದೆ ನಡೆದ ಚಮತ್ಕಾರ ಘಟನೆಯನ್ನು ಕೇಳು. ಅದೇ ವೇಳೆಗೆ ಸರಿಯಾಗಿ ಮಾತಂಗನೆಂಬ ಹೆಸರಿನ ಚಾಂಡಾಲ ಜಾತಿಯ ವ್ಯಕ್ತಿಯೊಬ್ಬನು ಮಠದೆದುರು ಬೀದಿಯಲ್ಲಿ ಹಾಯ್ದು ಹೋಗುತ್ತಿರುವುದನ್ನು ಗುರುಗಳು ನೋಡಿದರು. ತಮ್ಮ ಶಿಷ್ಯನನ್ನು ಓಡಿಸಿ ಆ ವ್ಯಕ್ತಿಯನ್ನು ಮಠದ ಆವರಣದೊಳಗೆ ಕರೆಸಿಕೊಂಡರು. ಚಾಂಡಾಲನು ದೂರದಲ್ಲಿ ನಿಂತುಕೊಂಡು ಗುರುಗಳಿಗೆ ನಮಸ್ಕರಿಸಿದನು. ಗುರುಗಳು ಆತನಿಗೆ, ಎಲ್ಲೋ ನೀನು ಯಾರು ಎಂದು ಪ್ರಶ್ನೆ ಮಾಡಿದರು. ಆ ವ್ಯಕ್ತಿಯು ವಿನಯದಿಂದ ತಲೆಬಾಗಿ, ಬುದ್ಧಿ, ನಾನು ಅಂತ್ಯಜರವನು, ನನ್ನ ಹೆಸರು ಮಾತಂಗ ಎಂದು ಉತ್ತರಿಸಿದನು. ಗುರುಗಳು ತಮ್ಮ ಶಿಷ್ಯನಿಂದ ಆ ವ್ಯಕ್ತಿಯ ಎದುರಿಗೆ ಅಡ್ಡ ಸಾಲುಗಳಾಗಿ 7 ಗೆರೆಗಳನ್ನು ಹಾಕಿಸಿದರು. ಆ ಚಾಂಡಾಲನಿಗೆ ಆ ಗೆರೆಗಳನ್ನು ಒಂದೊಂದಾಗಿ ದಾಟುವಂತೆ ಆಜ್ಞೆ ಮಾಡಿದರು. ಮೊದಲ ಗೆರೆಯನ್ನು ದಾಟಿ ನಿಂತ ಆತನು, ನಾನು ವರರಕ್ಷಕ ಎಂಬ ಹೆಸರಿನ ಕಿರಾತನೆಂದು ಹೇಳಿದನು. ಆತನಲ್ಲಿ ಸ್ವಲ್ಪ ಜ್ಞಾನ ಹುಟ್ಟಿದಂತಿತ್ತು. 2ನೆಯ ಗೆರೆಯನ್ನು ದಾಟಿದಾಗ ಅನೇಕ ಸಂಗತಿಗಳನ್ನು ಹೇಳತೊಡಗಿದನು. 3ನೇ ಗೆರೆ ದಾಟಿದಾಗ ಆತನ ಜ್ಞಾನ ಇನ್ನೂ ವೃದ್ಧಿಗೊಂಡಿತು. 4ನೇ ಗೆರೆ ದಾಟಿದಾಗ, ಸ್ವಾಮಿ, ನಾನು ಶೂದ್ರನು, ನನ್ನ ವೃತ್ತಿಯ ಕಸಬು ಮಾಡಿಕೊಂಡಿರುವೆ ಎಂದು ಹೇಳಿದನು. 5ನೇ ಗೆರೆಯನ್ನು ದಾಟಿದಾಗ ತಾನು ಸೋಮದತ್ತನೆಂಬ ಹೆಸರಿನ ವೈಶ್ಯನೆಂದು ಹೇಳಿದನು. 6ನೇ ಗೆರೆಯನ್ನು ದಾಟಿ ನಿಂತು, ಸ್ವಾಮಿ, ನಾನು ಗೋದಾವರಿ ಎಂಬ ಹೆಸರಿನ ಕ್ಷತ್ರಿಯನು ಎಂದು ಹೇಳಿದನು. 7ನೇ ಗೆರೆಯನ್ನು ದಾಟಿದಾಗ ತಾನು ವೇದವಿದ್ಯಾಪಾರಂಗತನಾದ ಅಧ್ಯಾಪಕ ಬ್ರಾಹ್ಮಣನೆಂದು ಹೇಳಿದನು. ಗುರುಗಳು ಆ ವ್ಯಕ್ತಿಯ ಮೈಗೆ ಅಭಿಮಂತ್ರಿಸಿದ ಭಸ್ಮವನ್ನು ಪ್ರೋಕ್ಷಣೆ ಮಾಡಿದರು. ಕೂಡಲೇ ಆತನಿಗೆ ಜ್ಞಾನೋದಯವಾಯಿತು. ಗುರುಗಳು ಆತನಿಗೆ ಪಂಡಿತರೊಂದಿಗೆ ವಾಗ್ವಾದ ಮಾಡು ಎಂದು ಹೇಳಿದೊಡನೆಯೇ ಆತನು ಅಸ್ಖಲಿತವಾಗಿ ವೇದಗಳನ್ನು ಪಠಿಸತೊಡಗಿದನು. ಈ ಚಮತ್ಕಾರವನ್ನೆಲ್ಲ ನೋಡಿ ಆ ಬ್ರಾಹ್ಮಣ ದ್ವಯರು ಭಯಚಕಿತರಾಗಿ ಕುಳಿತು ಬಿಟ್ಟರು. ಅವರ ಗಂಟಲೊಣಗಿ ಮಾತು ಬಾರದಂತಾದವು. ಇಬ್ಬರ ಬಾಯಿಂದಲೂ ರಕ್ತ ಸೋರತೊಡಗಿತು. ವಾದ ಮಾಡಲು ಅಸಮರ್ಥರಾದ ಅವರು ಗುರುಗಳಿಗೆ ಶರಣು ಹೋದರು. ತಮ್ಮ ಅಪರಾಧವನ್ನು ಕ್ಷಮಿಸಬೇಕೆಂದು ಪರಿಪರಿಯಾಗಿ ಕೇಳಿಕೊಳ್ಳತೊಡಗಿದರು. ಆದರೆ ಗುರುಗಳು, ಮದಾಂಧರಾದ ನೀವು ಬಹಳಷ್ಟು ಪಾಪ ಮಾಡಿರುವಿರಿ. ತ್ರಿವಿಕ್ರಮರಂಥ ಶ್ರೇಷ್ಠ ಯತಿಗಳ ಮನ ನೋಯಿಸಿರುವಿರಿ. ಅನೇಕ ಬ್ರಾಹ್ಮಣೋತ್ತಮರಿಗೆ ಅವಮಾನ ಮಾಡಿರುವಿರಿ. ಅದರಿಂದಾಗಿ ನಿಮಗೆ 12 ವರ್ಷಗಳ ಕಾಲ ಬ್ರಹ್ಮರಾಕ್ಷಸ ಜನ್ಮ ಬರುವುದು. ಇದು ಖಂಡಿತವಾದ ಮಾತು ಎಂದು ನಿಷ್ಠೂರವಾಗಿ ಹೇಳಿದರು. ಆಗ ಆ ಪಂಡಿತರಿಬ್ಬರು ಪಶ್ಚಾತ್ತಾಪ ಪಡುತ್ತಾ ದೈನ್ಯದಿಂದ, ಗುರುದೇವ, ದಯವಿಟ್ಟು ನಮ್ಮ ಶಾಪ ವಿಮೋಚನೆಯ ಮಾರ್ಗವನ್ನಾದರೂ ಹೇಳಿರಿ ಎಂದು ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಆಗ ಗುರುಗಳು, ನೀವು ಮಾಡಿದ ಪಾಪವನ್ನಂತೂ 12 ವರ್ಷ ರಾಕ್ಷಸರಾಗಿ ಅನುಭವಿಸಲೇಬೇಕು. ನಂತರ ಒಬ್ಬ ವೇದವಿದ್ಯಾ ಸಂಪನ್ನನಾದ ಬ್ರಾಹ್ಮಣನು ನಾರಾಯಣ ವಾಕ್ಯವನ್ನು ಹೇಳುವನು. ಅದರ ಮುಂದಿನ ವಾಕ್ಯವನ್ನು ನೀವು ಸ್ಮರಣೆಗೆ ತಂದುಕೊಂಡಂತಾಗೆ ನಿಮಗೆ ಸದ್ಗತಿ ದೊರೆಯುವುದು. ನೀವೀಗ ನದಿ ತೀರದ ಕಡೆಗೆ ಹೋಗಿರಿ ಎಂದು ಆಜ್ಞಾಪಿಸಿದರು. ಪಂಡಿತರು ಹೃದಯ ವಿಕಾರದಿಂದ ನರಳುತ್ತಾ ಕೈ ಹಿಡಿದುಕೊಂಡು ತತ್ತರಿಸುತ್ತಾ ನದೀ ತೀರಕ್ಕೆ ಹೋಗುವಷ್ಟರಲ್ಲೇ ನೆಲಕ್ಕೆ ಬಿದ್ದು ರಕ್ತ ಕಾರಿಸುತ್ತಾ ಸತ್ತು ಹೋದರು. ಅವರಿಗೆ ರಾಕ್ಷಸ ಜನ್ಮವು ಪ್ರಾಪ್ತವಾಯಿತು. 12 ವರ್ಷಗಳ ನಂತರ ಗುರುವಾಕ್ಯದಂತೆ ಅವರು ರಾಕ್ಷಸ ಜನ್ಮದಿಂದ ವಿಮುಕ್ತಿ ಪಡೆದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 27ನೇ ಅಧ್ಯಾಯವು ಮುಕ್ತಾಯವಾಯಿತು.